ಸರ್ ಡಿ ಬಾಸ್ ನನಗೆ ರುಬ್ಕೋದಕ್ಕೆ ನಮ್ಮನೆಗಳು ಸರ್, ಯಾಕಂದ್ರೆ ನಮ್ಮಂತವ್ರಿಗೆ ಅನ್ನ ಕೊಟ್ಟಿದ್ದಾರೆ ಅವರು. ಬುಟ್ಟಿ ಚಾಟ್ಸ್ ಅಂತ ಇವ್ರ ಹತ್ರ ಸ್ಪೆಷಲ್ ಕೇಳಿದ್ದು, ಸೊ ಹಂಗಾಗಿ ಬಂದಿದ್ದೀವಿ. ಇದು 1 ಇಯರ್ ಬ್ಯಾಕ್ ನಾನು ನೋಡಿದ್ದೆ. ಖುಷಿ ಆಗತ್ತೆ. ಅವರು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಅವರು ನಾನು ಅಂಗವಿಕಲ ಅಂದ್ಬಿಟ್ಟು ಒಂದು ಪ್ರೋತ್ಸಾಹ ಮಾಡೋ ಥರ ಹೇಳ್ತಿದ್ದಾರೆ. ಅದರಿಂದ ಖುಷಿ ಆಗುತ್ತೆ. ದರ್ಶನ್ ಅವ್ರು ಹೇಳಿದ್ರಲ್ಲ, ನಾನು ದರ್ಶನ್ ಫ್ಯಾನು. ದರ್ಶನ್ ಹೇಳಿದ್ಮೇಲೆ ಮತ್ತೆ ತಿರ್ಗಾ ಅವಾಗ ಬರ್ತಾ ಇದ್ದೆ. ಇಲ್ಲೇ ಓಡಾಡ್ತಿದ್ದೆ, ಬಟ್ ಅಷ್ಟೊಂದು ನೋಡಿದ್ದಿಲ್ಲ. ದರ್ಶನ್ ಅವ್ರು ಹೇಳಿದ್ಮೇಲೆ ಕಂಪಲ್ಸರಿ ಇಲ್ಲೇ ಬರ್ತಾ ಇದ್ದೀನಿ ಇವಾಗ. ಬಟ್ ಮೊನ್ನೆ ಡಿ ಬಾಸ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಲ್ಲ ಈ ಥರ ಇದೆ. ಅದು ನಾವು ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಡಿ ಬಾಸ್ ಅವರು ಬಂದಿದ್ರು, ಅದರಿಂದ ನಾವು ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದೀವಿ ಸರ್. ಕೂಡ ಇವತ್ತು 3 ಕಿಲೋಮೀಟರ್ಸ್ ಇಂದ ಬರಲ್ಲ ಅಂತವ್ರನ್ನ ಕರ್ಕೊಂಡು ನಡ್ಕೊಂಡು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಕಾಟೇರ ಮೂವಿಗೆ ಹೋಗೋದೆ. ಟಿಕೆಟ್ ಬುಕ್ ಆಗಿದೆ ಪ್ರಸನ್ನದಲ್ಲಿ. ಅವ್ರು ಹೇಳಿರೋ ಒಂದ್ ಮಾತು ನೋಡಿ, ಜನ ನೋಡಿ ಎಷ್ಟು ಜನ ಬರ್ತಿದ್ದಾರೆ. ಇಲ್ಲ, ಇದೇ ಫಸ್ಟ್ ಟೈಮ್ ಡಿ ಬಾಸ್ ಹೇಳಿದ್ರಿಂದ ನೋಡ್ಕೊಂಡ್ಬಂದೆ. ಇದು ಮಾಡೋಕ್ಕಿಂತ ಮುಂಚೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಸರ್, ಆಯ್ತಾ. ಇದನ್ನ ನಾನು ನಮ್ಮ ಫ್ರೆಂಡ್ ಸೇರ್ಬಿಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಹೋಟ್ಲ್ ಓಪನ್ ಮಾಡಿದ್ವಿ. ನಾನು ನಮ್ಮ ಫ್ರೆಂಡ್ ಸೇರ್ಬಿಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಹೋಟ್ಲ್ ಮಾಡಿದ್ವಿ. ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ಒಂದು 15 ಜನ ಕೆಲ್ಸಕ್ಕಿದ್ರು. ಆಮೇಲೆ ಬಿಫೋರ್ ಕೋವಿಡ್ ಆದ್ಮೇಲೆ ಫುಲ್ ಲಾಸ್ ಆಯ್ತು ಸರ್. ಒಂದು 15 ಲಕ್ಷ ಸಾಲ ಆಯ್ತು. ಅದಾದ್ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಕೆಲ್ಸಕ್ಕೆ, ಯಾಕಂದ್ರೆ ಇದಕ್ಕೆ ಸುಮಾರು ಪ್ರಾಬ್ಲಮ್ ಇರುತ್ತೆ. ಒಂದ್ ದೈಪ್ರೇಕಿ ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಆವಾಗ ನಮ್ಮ ಬ್ರದರ್ ಒಬ್ರು ಇದಾರೆ ಸರ್, ಹಂಗೆ ಪರಿಚಯ ಆಗಿದ್ದವರು, ಹಿಂಗ್ ನಿಮ್ ತರಾನೇ ಅಂಗಡಿಯಲ್ಲಿ. ಅವ್ರು ಬೇಡ, ನೀನು ಇದ್ ಮಾಡೋದ್ ಬೇಡ, ನಾನೊಂದು ಇದು ಮಾಡ್ಕೊಡ್ತೀನಿ ನಿನ್ಗೆ ಅಂತ ಅಂದ್ಬಿಟ್ಟು, ಜೀವನಕ್ಕೆ ದಾರಿ ಮಾಡ್ಕೊಡ್ತೀನಿ ಅಂತ ಚೆಪ್ ನವೀನ್ ಅಂತ ಅಂದ್ಬಿಟ್ಟು ಸರ್ ಅವರು A to Z ಎಲ್ಲ ಐಟಮ್ A to Z ಏನ್ ₹1 ನನ್ನ ಕೈಲಿ ಹಾಕಿಸ್ತೆ ಅವರೇ ಮಾಡ್ಕೊಟ್ರು ಅಂತ. ಅದಾದ್ಮೇಲೆ ಅಂಗಡಿ ಓಪನ್ ಮಾಡಿದೆ. ಚೆನ್ನಾಗಿ ನಡೀತಾ ಇತ್ತು ಸರ್. 1 ವರ್ಷ ಮಟ್ಟ ಒಂದ್ ಸ್ವಲ್ಪ ಕಮ್ಮಿ ಇತ್ತು ವ್ಯಾಪಾರ. ಒಬ್ರು ಯೂಟ್ಯೂಬರ್ ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ರು. ಅವಾಗ ಜನ ಬರಾಕತ್ರು ಸರ್. ಅವಾಗ ನಮ್ಮ ಅಂಗಡಿನೂ ಗುರುತಿಸ್ತಾ ಇದ್ರು ಏನ್ ಬೇಕು. ಅದಾದ್ಮೇಲೆ ಮತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆದವು. ಹಂಗೆ ಒಂದಲ್ಲ ಒಂದು, ಅದು ಬೇರೆ ಫೈನಾನ್ಸಿಯಲ್ ಅಲ್ಲ, ಬಟ್ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆದವು. ಹಂಗಾದ್ಮೇಲೆ ಇನ್ನೇನ್ ಕ್ಲೋಸ್ ಮಾಡೋಣ ಅಂತ ಇದ್ದೆ. ಅವಾಗ ಡಿ ಬಾಸ್ ಕರೆವಲೆ ಬಂತು. ಡಿ ಬಾಸ್ ಕರೆವಲೆ ಬಂದ್ಮೇಲೆ ಬೇರೆ ಲೈಫ್ ಚೇಂಜ್ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. 2 ಬುಟ್ಟಿ ಚಾಟ್ ಹಾಕಿ ಸರ್, ಪರವಾಗಿಲ್ಲ ಸರ್. 350-400 ಪ್ಲೇಟ್ ಹೋಗುತ್ತೆ ಓವರ್ ಆಲ್ ಪ್ಲೇಟ್ಗಳು. ಫಸ್ಟ್ 100 ಪ್ಲೇಟ್ ಹೋಗ್ತಿತ್ತು ಸರ್, ಇವಾಗ 350-400 ಪ್ಲೇಟ್ ಗಂಟೆ ಹೋಗುತ್ತೆ ಸರ್. ಸರ್ ಡಿ ಬಾಸ್ ನನಗೆ ರುಬ್ಕೋದಕ್ಕೆ ನಮ್ಮನೆಗಳು ಸರ್, ಯಾಕಂದ್ರೆ ನಮ್ಮಂತವ್ರಿಗೆ ಅನ್ನ ಕೊಟ್ಟಿದ್ದಾರೆ ಅವರು. ಅವ್ರು ದೊಡ್ಡ ಸೆಲೆಬ್ರಿಟಿ, ನಮ್ಮಂತವ್ರು ಗುರುತಿಸೋದ್ರ ದೊಡ್ಡ ಹೆಮ್ಮೆ ವಿಷಯ ಸರ್. ಅದು ನನ್ನ ರುಬ್ಕೋದಕ್ಕೆ ನಮ್ಮನೆಗಳು ಸರ್ ಅವ್ರಿಗೆ. ಹೊಟ್ಟೆಪಾಡು ಚಾಟ್ಸ್ ಅಂತ ತಿನ್ನಕ್ ಬಂದಿದೀವಿ. ಸ್ಪೆಷಲ್ ಬುಟ್ಟಿ ಚಾಟ್ಸ್ ಅಂತಿಲ್ಲಿ. ಸೊ ಮಾಮೂಲಿ ಪಾನಿಪುರಿ, ಮಸಾಲ ಪುರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ತಿಂದಿರ್ತೀವಿ. ಬಂಗಾರಪೇಟೆ ಆ ಥರ ಎಲ್ಲ ಇರುತ್ತೆ ಡಿಫ್ರೆಂಟ್. ಬಟ್ ಬುಟ್ಟಿ ಚಾಟ್ಸ್ ಅಂತ ಇವ್ರ ಹತ್ರ ಸ್ಪೆಷಲ್ ಕೇಳಿದ್ದು, ಸೊ ಹಂಗಾಗಿ ಬಂದಿದ್ದೀವಿ. ಇದು 1 ಇಯರ್ ಬ್ಯಾಕ್ ನಾನು ನೋಡಿದ್ದೆ, ರೀಲ್ಸಲ್ಲೆಲ್ಲ ನೋಡಿದ್ದೆ. ಬಟ್ ಅಷ್ಟು ಐಡಿಯಾ ಇರಲಿಲ್ಲ ಈ ಥರ ಮಾಡ್ತಿದ್ದಾರೆ ಅಂತ. ನೋಡಿದ್ದೆ, 100% ನೋಡಿದ್ದೆ. ಬಟ್ ಮೊನ್ನೆ ಡಿ ಬಾಸ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಲ್ಲ ಈ ಥರ ಇದೆ, ಅವರಿಗೆ ಸಪೋರ್ಟ್ ಮಾಡಬೇಕು, ಆ ಥರ ಒಂದು ಎನ್ಕರೇಜ್ ಮಾಡ್ಬೇಕಂತ ಹೇಳಿದ್ರಲ್ಲ. ಹಂಗಾಗಿ ಬಂದಿರಲಿಲ್ಲ ಎಂದು ಕೂಡ. ಇವತ್ತು 3 ಕಿಲೋಮೀಟರ್ಸ್ ಇಂದ ಬರಲ್ಲ ಅಂತವ್ರನ್ನ ಕರ್ಕೊಂಡು ನಡ್ಕೊಂಡು ಬಂದಿದ್ದೀವಿ. ನಾವು ಟ್ರೈ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನೋಡಿ ತಿನ್ಬಿಟ್ಟು ಹೇಳಿ ಹೆಂಗೆ ತಿನ್ನಿ, ಹೆಂಗೆ ನೀವು ತಿನ್ನಿ. ಹೆಂಗೈತಪ್ಪ ನಾವು ಹೇಳ್ತೀನಿ ಅಂದ್ರಲ್ಲ, ಹಂಗಾಗಿ ಈಗ ಹೇಳ ಸಕಲಾಗಿದೆ ಮಾತ್ರ, ಚೆನ್ನಾಗಿದೆ. ಮಾಮೂಲಿ ಚಾಟ್ಸ್ ಎಲ್ಲ ಬಂದ್ರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಇದನ್ನೇ. ಬಟ್ ಟೈಪ್ ಆಫ್ ನಾವು ಯಾಕೆ ತೊಗೊಂತೀವಿ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಈ ಬುಟ್ಟಿ ಚಾಟ್ ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿದೆ, ಬಟ್ ಡಿಫ್ರೆಂಟ್ ಆಗೂ ಇದೆ. ಫ್ಲೇವರ್ಸು ಮತ್ತು ಸ್ವೀಟ್ನೆಸ್ಸು, ಆಮೇಲೆ ಅದನ್ನು ಸರ್ವ್ ಮಾಡೋ ಇದೆಯಲ್ಲ ಬುಟ್ಟಿ ಥರ ಕೊಡೋದು ಡಿಫ್ರೆಂಟ್. ಮಾಮೂಲಿ ಪಾನಿಪುರಿ ನೋಡಿರ್ತೀವಿ, ಪುರಿಲಿ ಒಳಗಡೆ ಹಾಕ್ಕೊಟ್ಟಿರ್ತಾರೆ. ಬಟ್ ಬುಟ್ಟಿಲಿ ಡಿಫ್ರೆಂಟ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಒಳ್ಳೆ ಟೇಸ್ಟ್ ಕೊಡ್ತಾವ್ರೆ, ಒಳ್ಳೆ ಕ್ವಾಲಿಟಿ ಇದೆ, ಸೂಪರ್ ಆಗಿದೆ. ಅವಾಗ ಬರ್ತಾ ಇರ್ತೀನಿ ಸರ್. ಇವಾಗಂತೂ ರೆಗ್ಯುಲರ್ ಮಾಡಿದ್ದೀನಿ, ಅವಾಗ ಬರ್ತಾ ಇರ್ತೀನಿ.
ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಚೆನ್ನಾಗಿದೆ ಸರ್. ಫುಲ್ ಇಷ್ಟ ಆಯ್ತು ನಿಮಗೆ? ನಿಮಗೆ ಇದು ಬುಟ್ಟಿ ಚಾಟ್ಸ್ ಇದೆಯಲ್ಲ, ಅದು ಸೂಪರ್ ಆಗಿದೆ. ಅದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ತುಂಬಾನೇ ಫೇಮಸ್ ಆಗಿದೆ, ಅದರಿಂದ ಗೊತ್ತಾಯ್ತಾ ನಿಮಗೆ ಅಥವಾ ಯಾರು? ಇಲ್ಲ, ನಮಗೆ ದರ್ಶನ್ ಅವ್ರು ಹೇಳಿದ್ರಲ್ಲ, ನಾನು ದರ್ಶನ್ ಫ್ಯಾನು. ದರ್ಶನ್ ಅವ್ರು ಹೇಳಿದ್ಮೇಲೆ ಮತ್ತೆ ತಿರ್ಗಾ ಅವಾಗ ಬರ್ತಾ ಇದ್ದೆ. ಇಲ್ಲೇ ಓಡಾಡ್ತಿದ್ದೆ, ಬಟ್ ಅಷ್ಟೊಂದು ನೋಡಿದ್ದಿಲ್ಲ. ದರ್ಶನ್ ಅವ್ರು ಹೇಳಿದ್ಮೇಲೆ ಕಂಪಲ್ಸರಿ ಇಲ್ಲೇ ಬರ್ತಾ ಇದ್ದೀನಿ ಇವಾಗ. ತುಂಬಾ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು ಸರ್. ಹೊಟ್ಟೆಪಾಡು ಚಾಟ್ಸ್ ಬಂದಿದ್ದೀರಾ, ಹೇಗೆ ಅನಿಸ್ತು? ಹೊಟ್ಟೆ ತುಂಬ? ಹಾಂ, ಹೊಟ್ಟೆ ತುಂಬಿತು. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಆಸಮ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು. ರೀಸನಬಲ್ ಪ್ರೈಸ್ ಕೂಡ. ಅಂಗವಿಕಲರಿಗೆ 50% ಹೇಳ್ತಿದ್ದಾರೆ, ಈ ಥರ ಎಲ್ಲೂ ಇಲ್ಲ. ಯಾವ ಥರ ಫೀಲ್ ಆಗ್ತಾ ಇದೆ? 50% ಓಕೆ ಅಂದರೆ ಖುಷಿ ಆಗತ್ತೆ. ಅವರು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಅವರು ನಾನು ಅಂಗವಿಕಲ ಅಂದ್ಬಿಟ್ಟು ಒಂದು ಪ್ರೋತ್ಸಾಹ ಮಾಡೋ ಥರ ಹೇಳ್ತಿದ್ದಾರೆ. ಅದರಿಂದ ಖುಷಿ ಆಗುತ್ತೆ. ನೀವು ಯಾವಾಗ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಡಿ ಬಾಸ್ ಹೇಳಿದ್ರಿಂದ ನೋಡ್ಕೊಂಬಂದಿದ್ದೆ. ಹೆಂಗ್ ಗೊತ್ತಾಯ್ತು ನಿಮಗೆ? ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ಏನಾದರೂ ರೆಫರ್ ಮಾಡಿದ್ರಾ? ಅದೇ ಡಿ ಬಾಸ್ ಹೇಳಿದ್ರಿಂದನೇ ಮ್ಯಾಪ್ಸಲ್ಲಿ ನೋಡಿದ್ವಿ, ಲೊಕೇಶನ್ ಇತ್ತು, ಸೊ ಕ್ಲಿಕ್ ಮಾಡಿಬಿಟ್ಟು ಬಂದಿದ್ದೆ ಅಷ್ಟೇ. ಟೇಸ್ಟ್ ಎಲ್ಲ ಹೆಂಗಿತ್ತು ಎಲ್ಲರಿಗೂ? ಟೇಸ್ಟ್ ಚೆನ್ನಾಗಿತ್ತು, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಹೊಟ್ಟೆಪಾಡು ಚಾಟ್ಸ್ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಅದು ನಾವು ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಡಿ ಬಾಸ್ ಅವ್ರು ಬಂದಿದ್ರು, ಅದರಿಂದ ನಾವು ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದೀವಿ ಸರ್. ತುಂಬಾ ಚೆನ್ನಾಗಿದೆ, ಈಗ ಮಾಡಿಕೊಟ್ರು. ಇವಾಗ ನೆಕ್ಸ್ಟ್ ತಿನ್ಕೊಂಡು ಕಾಟೇರ ಮೂವಿಗೆ ಹೋಗೋದೆ. ಹೌದಾ? ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ಬುಕ್ ಆಗಿದೆ, ಪ್ರಸನ್ನದಲ್ಲಿ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಸರ್ ಚಾಟ್. ಇವ್ರ ಫೇಮಸ್ ಬಂದು ಬುಟ್ಟಿ ಚಾಟ್ಸು. ತಪ್ಪದೆ ಎಲ್ಲರೂ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ದರ್ಶನ್ ಒಂದೇ ಒಂದು ಮಾತು ಹೇಳಿದ್ರು, ಫೇಮಸ್ ಆಗಿದೆ ಇದು. ಸೊ ಏನು ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗುತ್ತೆ. ಹೆಂಗಿರೋ ನಮ್ಮ ಬಾಸ್ ಅಲ್ವಾ ಅವರು. ಬಾಸು ಯಾರು ಹಾಳಾಗ್ಲಿ ಅಂತ ಹೇಳಲ್ಲ, ಎಲ್ಲ ಉದ್ಧಾರ ಆಗ್ಲಿ ಅಂತ ಹೇಳೋದು. ಅವ್ರು ಹೇಳಿರೋ ಒಂದ್ ಮಾತು ನೋಡಿ, ಜನ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಇನ್ನೂ ಚೆನ್ನಾಗಿ ಬೆಳೀಲಿ ಇವ್ರದ್ದು, ಇನ್ನು ಮುಂದುವರಿಲಿ. ಜೈ ಡಿ ಬಾಸ್. ಜೈ ಶ್ರೀರಾಮ್. ಸರ್ ಬೇಲ್ಪುರಿ ಇಲ್ಲ ಸರ್, ಮಸಾಲೆ ಇದೆ, ಪಾನಿಪುರಿ ಇದೆ, ದಹಿಪುರಿ ಇದೆ. ಬೇಕಾ ನಿಂಗೆ ಇನ್ನೊಂದು? ಮನೆಯಲ್ಲ ಸರ್ ನಿಮಗೆ?